ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನೀಗ ಒಂದು ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಇಷ್ಟ ಇದೆಯೋ ಅವರು ಈ ಒಂದು ಬ್ಲೌಸ್ ಡಿಸೈನ್ನ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬ್ಲೌಸ್ ಲುಕ್ಕು ಅಷ್ಟೇ ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಲ್ಲಿಂದ ಆರ್ಮಲ್ ಡೌನಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಾನು. ಅಲ್ಲಿಂದ ಈ ರೀತಿ ಶೇಪ್ನ ಕೊಡ್ತಾಯಿದ್ದೀನಿ. ಇಲ್ಲಿ ನನಗೆ ಕಟ್ ಬರುತ್ತೆ. ಇಲ್ಲಿ ಕಟ್ ಮಾಡಿ ನಾನು ಇದಕ್ಕೆ ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ. ತುಂಬ ಬ್ರ್ಯಾಡ್ ಆಗಬೇಕು ಅನ್ನೋರು ನೋಡಿ, ಇಲ್ಲಿವರೆಗೂ ಲೈನ್ನ ಡ್ರಾ ಮಾಡ್ಕೊಳ್ಳಿ. ನೆಕ್ಕು ತುಂಬ ಬ್ರಾಡಾಗಿ ಹಾಕ್ತೀನಿ ಅನ್ನೋರು ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಇನ್ನು ಸ್ವಲ್ಪ ಬ್ರಾಡ್ ಕಮ್ಮಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಈ ಕಡೆಗೆ ಮಾರ್ಕ್ನ ಈ ರೀತಿ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನಿಮಗೆ ನೀವು ಬ್ಲೌಸ್ ಡೀಪ್ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೆಕ್ ಶೇಪು ಈ ರೀತಿ ಡ್ರಾ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ನನಗೆ ಕಟ್ ವರ್ಕ್ ಬರೋದ್ರಿಂದ ಇದು ಅಟ್ಯಾಚ್ ಮಾಡೋಕ್ಕೆ ನನಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗಾಗಿ ನೀವು ಲೆಂತಲ್ಲಿ 1 ಇಂಚನ್ನ ಹ್ಯಾಡ್ ಮಾಡ್ತೀವಲ್ಲ, 1.5 ಇಂಚನ್ನ ಹ್ಯಾಡ್ ಮಾಡಿ ಲೆಂತ್ ನೀವು ತೊಗೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಲ್ಲ, ಇಲ್ಲಿ ನಾನು ಪೈಪಿಂಗ್ ಅಟ್ಯಾಚ್ ಮಾಡ್ತೀನಿ. ನೀವು ಎಕ್ಸ್ಟ್ರಾ ಅದು ಅಟ್ಯಾಚ್ ಮಾಡೋಕ್ಕೆ ನಮಗೆ ಕ್ಲಾತ್ ಬೇಕಾಗುತ್ತೆ. ಹಾಗಾಗಿ ನೀವು 1.5 ಇಂಚು ಬ್ಲೌಸ್ ರೆಡಿ ಏನಿದೆಯೋ ಅದಕ್ಕಿಂತ 1.5 ಇಂಚು ನೀವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಬ್ಯಾಕಲ್ಲಿ. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು. ಈ ರೀತಿ ಕಟ್ ಮಾಡಿಕೊಂಡೆ ನೋಡಿ. ಕಟ್ ಮಾಡಿದ್ಮೇಲೆ ನಿಮಗೆ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಸೊ ಈ ಒಂದು ಬ್ಲೌಸ್ ಡಿಸೈನು ಸ್ಟಿಚ್ ಮಾಡಿ ಹಾಕ್ಕೊಂಡಾಗ ನಿಮಗೆ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಇಟ್ಕೊಳ್ಳಿ. ನೀಟಾಗಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಇರೋ ಥರನೇ ಕಟ್ ಮಾಡ್ಕೊಳ್ಳಿ. ನನಗೆ ಬ್ಲೌಸ್ ಪೀಸ್ ಚಿಕ್ಕದಾಗಿತ್ತು, ಸೊ ಹಾಗಾಗಿ ನಾನು ಜಾಸ್ತಿ ಕ್ಲಾತ್ ಬಿಡೋಕ್ಕಾಗಿಲ್ಲ. ನಿಮ್ಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಜಾಸ್ತಿ ದೊಡ್ಡದು ಬಂದಿದೆ ಅನ್ನೋದಾದರೆ ನೀವು ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈಗಾಗಲೇ ಥ್ರೆಡ್ ಪೈಪಿಂಗ್ಗೆ ಬಟ್ಟೆ ನೀಟಾಗಿ ಪೈಪಿಂಗ್ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ, ಸಿಲ್ವರ್ ಕಲರ್ದು. ಈಗ ನಾನು ಇದಕ್ಕೆ ನೆಕ್ಗೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ನೀವು ಈ ಥರ ಎದುರು ಬದ್ರು ಬರೋ ಥರ ಪೀಸ್ನ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಬರೋಲ್ಲ. 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ಇಲ್ಲಿ ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದು ಶೇಪ್ ಯಾವ ರೀತಿ ಇದೆಯೋ ಆ ರೀತಿ ಇಟ್ಕೊಂಡು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. 1/4 ಇಂಚ್ ಮಾರ್ಜಿನ್ ಕಂಪಲ್ಸರಿ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಇಂಜ್ಕೊಳ್ಳುತ್ತೆ ಬಟ್ಟೆ. ಸೊ ಹಾಗಾಗಿ ನೀವು 1/4 ಇಂಚು ಮಿಸ್ ಮಾಡದೆ 1/4 ಇಂಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಇಷ್ಟಾದಮೇಲೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಒಂದ್ಸಲ ಇಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ. ನೀವು ಚೆಕ್ ಮಾಡ್ಕೊಂಡು ನೀಟಾಗಿ ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಪೈಪಿಂಗ್ ಅಟ್ಯಾಚ್ ಮಾಡ್ಕೋಬೇಕಾದ್ರೆ 1/4 ಇಂಚು ಕಂಪಲ್ಸರಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ 1/4 ಇಂಚ್ ಬಂದಿಲ್ಲ ಅಂದರೆ ನಿಮಗೆ ಕ್ಲಾತು ಹಿಂಜ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನನಗೆ ಕ್ಲಾತ್ ನೀಟಾಗಿ ಬಂದಿಲ್ಲ. ಈ ಕಡೆಯಿಂದ ಕೊಡಬೇಕಾಗಿತ್ತು ಆ್ಯಕ್ಚುಲಿ, ಅದನ್ನು ಈ ಕಡೆಯಿಂದ ಕೊಟ್ಟೆ ನಾನು. 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ. ಇವಾಗಲೂ ಕನ್ಫ್ಯೂಸ್ ಆಗುತ್ತೆ ನೋಡಿ, ಈ ರೀತಿ ಇಟ್ಕೊಂಡು ನಮಗೆ ಪೈಪಿಂಗ್ ಈ ರೀತಿ ಬರಬೇಕಲ್ಲ. ಸೊ ನೋಡಿ, ಈಗಲೂ ಅದು ದಾರ ಆಗ ಕಟ್ಟಾಗ್ತಾ ಇರುತ್ತೆ. ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೀಟಾಗಿ ಫಿನಿಶಿಂಗ್ ಸಮೇತ 1/4 ಇಂಚ್ ಮಾರ್ಜಿನ್ ಕಂಪಲ್ಸರಿ ಇಟ್ಕೊಂಡು ನೀವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಪೈಪಿಂಗ್ ನಾವು ಎಷ್ಟು ನೀಟಾಗಿ ಕೊಟ್ಟರೆ ಶೇಪ್ ಅಷ್ಟು ಚೆನ್ನಾಗಿ ಬರುತ್ತೆ, ನೆಕ್ ಶೇಪ್ ಅನ್ನೋದು. ನೋಡಿ, ಈಗ ಕರೆಕ್ಟಾಗಿ ಎದುರು ಬದ್ರು ಬರೋ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಆ ಮೇನ್ ಫ್ಯಾಬ್ರಿಕ್ ಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು, ಇದನ್ನು ಈ ರೀತಿ ಉಲ್ಟಾ ಹಾಕ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಈ ರೀತಿ ಉಲ್ಟಾ ಹಾಕ್ಕೊಂಡು ನೀವು ಈಗಾಗಲೇ ಏನು ಸ್ಟಿಚ್ ಹಾಕಿದ್ದೀರೋ ಪೈಪಿಂಗ್ ಪಕ್ಕನೇ ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಪೈಪಿಂಗ್ನ ಸೆಟ್ ಮಾಡ್ಕೋಬೇಕು. ಈ ರೀತಿ ಪರ್ಫೆಕ್ಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಲೈನಿಂಗ್ನ ನೀಟಾಗಿ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿ
ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡ್ರೆ ನಿಮಗೆ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನೋಡಿ ಬೇಕಾರೆ. ಈ ಒಂದು ಡಿಸೈನು ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡಿದಾಗ. ನೋಡಿ ಪೈಪಿಂಗ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ನಮಗೆ ನೀಟಾಗಿ ಕಾಣಿಸುತ್ತೆ. ಆ ಉದ್ದೇಶದಿಂದ ನಾವಿಲ್ಲಿ ಸ್ಟಿಚ್ನ ಹಾಕ್ಕೊಳ್ಳೋದು. ಈ ಸ್ಟಿಚ್ ಬೇಡ ನಮಗೆ ಅನ್ನೋರು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ. ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವೀಡಿಯೋ ಎಲ್ಲೂ ಸ್ಕಿಪ್ ಹಾಕ್ದಂಗೆ ಕೊನೆ ತನಕ ನೋಡಿ. ತುಂಬಾ ಯೂಸ್ಫುಲ್ ಆದ ವೀಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಿಯೋ ಇಂಟ್ರೆಸ್ಟ್ ಇರೋರಂತೂ ತುಂಬಾ ಆರಾಮ್ಸೆ ಕಲ್ತ್ಕೋಬೋದು. ನಾನು ಅಷ್ಟು ಡೀಟೇಲ್ಡಾಗಿ ನಿಮ್ಗೆ ಹೇಳ್ಕೊಡ್ತಾ ಸ್ಟಿಚ್ನ ಮಾಡ್ತಾ ಇರ್ತೀನಿ. ಈ ರೀತಿ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾವು ಹೇಳೋ ಪ್ರತಿಯೊಂದು ಟಿಪ್ಸು ನೀವು ಫಾಲೋ ಮಾಡೋಕ್ಕಾಗಲ್ಲ. ಸೊ ಬ್ಲೌಸು ಫಿಟ್ಟಿಂಗು ನೀಟಾಗಿ ಬರಬೇಕು ಅಂದರೆ ನೀವು ಪ್ರತಿಯೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನೋಡಿ ಈ ಥರ ಮೇಲಕ್ಕೆ ಈ ಥರ ಬರುತ್ತೆ ನಮಗೆ. ಈಗ ನಾವು ಆ ಕೆಳಭಾಗದ ಪಾರ್ಟ್ನ ನೋಡಿ ಈ ರೀತಿ, ಇದಕ್ಕೂ ಸಹ ನಾನು ಪೈಪಿಂಗ್ ಕೊಡ್ತಾಯಿದ್ದೀನಿ. ನೆಕ್ ಹತ್ರ ಇಲ್ಲಿ ಮಾತ್ರ ಪೈಪಿಂಗ್ ಕೊಡ್ತೀನಿ, ಆ ಕಡೆ ಎಲ್ಲ ಪೈಪಿಂಗ್ ಏನು ಕೊಡಲ್ಲ, ಅದು ಒಳಗಡೆ ಹೋಗುತ್ತಲ್ಲ. ಸೊ ಹಾಗಾಗಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಪೈಪಿಂಗ್ನ ಕೊಡಬೇಕಾಗತ್ತೆ. ನೋಡ್ತಿರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಪೈಪಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋಬೋದು ಅಂತ. ಈಗ ನೋಡಿ ಮೇನ್ ಫ್ಯಾಬ್ರಿಕ್ ತಗೊಂಡು ಇದನ್ನು ಉಲ್ಟಾ ಹಾಕ್ಕೋಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ, ಲೈನಿಂಗ್ನ ಉಲ್ಟಾ ಈ ರೀತಿ ಹಾಕ್ಕೊಳ್ಳಿ. ನೀವು ಈ ಕಡೆ ಸ್ಟಾರ್ಟಿಂಗಿಂದ ಸ್ಟಿಚ್ನ ಬಿಗಿನ್ ಮಾಡಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ಕ್ರಾಸಾಗಿ 1/4 ಇಂಚಷ್ಟು ಕಟ್ ಮಾಡ್ತೀನಲ್ಲ, ಸೊ ಅದನ್ನ ಕಟ್ ಮಾಡಿರಲಿಲ್ಲ. ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ನೀವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀರೋ ಅಷ್ಟಕ್ಕೆ ಸ್ಟಿಚ್ನ ಹಾಕ್ಕೊಳ್ಳಿ. 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/4 ಇಂಚಿಗೆ ಹಾಕ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚಿಗೆ ಹಾಕ್ಕೊಳ್ಳಿ. ಈ ಒಂದು ಅಟ್ಯಾಚಿಗೆ ನಾನು ಹೇಳ್ತಿರೋದು ನಿಮಗೆ ಏನು ಗೊತ್ತಾ, ಎಕ್ಸ್ಟ್ರಾ ನೀವು ಬ್ಯಾಕ್ ಲೆಂತು ಎಷ್ಟು ತೊಗೊಂಡಿರ್ತೀರೋ ಅದಕ್ಕಿಂತ ರೆಡಿ ಎಷ್ಟು ಬೇಕೋ ಅದಕ್ಕಿಂತ 1.5 ಇಂಚ್ ನೀವು ಜಾಸ್ತಿ ತೊಗೋಬೇಕಾಗತ್ತೆ ಈ ಒಂದು ಅಟ್ಯಾಚ್ ಎಲ್ಲ ಮಾಡಬೇಕಾದ್ರೆ. ನೋಡಿ ಈಗಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ರೆ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಫಿನಿಶ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಕಟ್ ಮಾರ್ಕ್ಸ್ನ ಇಟ್ಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೋಬೇಕಾಗತ್ತೆ ಈ ರೀತಿ. ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೂ ಬಟ್ಟೆ ನೀಟಾಗಿ ಟರ್ನ್ ಆಗುತ್ತೆ. ಕಟ್ ಮಾರ್ಕ್ಸ್ ಇಟ್ಕೋಬೇಕಾದ್ರೆ ಹುಷಾರಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ನಿಮಗೆ ಸ್ಟಿಚ್ಚು ಕಟ್ ಆಗೋ ಥರ ಕಟ್ ಮಾರ್ಕ್ಸ್ ಇಟ್ಕೋಬಾರ್ದು. ಆ ರೀತಿ ಇಟ್ಕೊಂಡ್ರೆ ನಿಮಗೆ ಬ್ಲೌಸ್ ಹಾಳಾಗುತ್ತೆ. ನೋಡಿ ನೀಟಾಗಿ ಈ ರೀತಿ ಒಳಗಡೆಯಿಂದ ಕ್ಲಾತ್ನ ಹೊರಗಡೆಗೆ ತಗೊಳ್ಳಿ. ಈ ರೀತಿ ತೊಗೊಂಡ್ಮೇಲೆ ನಿಮಗೆ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಅದ್ರ ಮೇಲೆ ನಾವು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ಳೋಣ. ಇದು ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರೋ ಥರ ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪೈಪಿಂಗು ನೀಟಾಗಿ ಕಾಣಿಸುತ್ತೆ. ನೋಡಿ ಇಷ್ಟಾದಮೇಲೆ ಕೆಳಗಡೆನೂ ನಾನು ಸಹ ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತೀನಿ. ನೀಟಾಗಿ ಆ ಕಡೆ ಈ ಕಡೆ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ ಎಷ್ಟು ನೀಟಾಗಿ ನಮಗೆ ರೆಡಿ ಆಯಿತು ಅಂತ. ಈಗ ಈ ಪೀಸ್ನ
ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದನ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ ಬನ್ನಿ. ಕರೆಕ್ಟಾಗಿ ಆ ಸೈಡ್ ಈ ಸೈಡು ಈ ರೀತಿ ನೀಟಾಗಿ ಕರೆಕ್ಟಾಗಿ ಇಟ್ಕೋಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಇಟ್ಕೊಂಡು ಈ ರೀತಿ ಒಂದು ಕಡೆ ಗುಂಪಿನ ಹಾಕ್ಕೊಳ್ಳಿ. ಇನ್ನೊಂದು ಕಡೆ ನೀಟಾಗಿ ಈ ರೀತಿ ಸೆಟ್ ಮಾಡಿಕೊಂಡು ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೋಬೇಕು. ಪೈಪಿಂಗ್ ಮೇಲೆ ಸ್ಟಿಚ್ ಬರಬಾರ್ದು. ನೀಟಾಗಿ ರಫ್ ಹೊಡ್ಕೊಂಡು ಅದನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಸ್ಟಿಚ್ನ, ಇಲ್ಲಾಂದರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ಸೈಡ್ ಆಯಿತು, ಇನ್ನೊಂದು ಸೈಡು ಗುಂಪಿನ ರಿಮೂವ್ ಮಾಡ್ತಾಯಿದ್ದೀನಿ ನಾನು. ರಿಮೂವ್ ಮಾಡಿಬಿಟ್ಟು ಸೇಮ್ ಅದೇ ರೀತಿ ಇನ್ನೊಂದು ಸೈಡೂ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದರೆ 1/4 ಇಂಚಿಗೆ ಹಾಕ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಬಿಟ್ಟಿದ್ದರೆ 1/2 ಇಂಚ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಸೆಟ್ ಮಾಡ್ಕೊಳ್ಳಿ. ರಫ್ ಹೊಡ್ಕೊಳ್ಳಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲೆಲ್ಲ. ಅದ್ರ ಮೇಲೇ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಟೈಟಾಗಿ ಕೂತ್ಕೊಳ್ಳುತ್ತೆ ನೆಕ್ಕು. ಮತ್ತು ಒಂದು 1/4 ಇಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಪ್ಯಾಚು, ಒಳಗಡೆ ಇರೋ ಕ್ಲಾತ್ ನೀಟಾಗಿ ಸೆಟ್ ಆಗುತ್ತೆ ಅಂತ ಈ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇರೋದು. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಒಂದು ಸಲ ಕರೆಕ್ಟಾಗಿ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೋಡಿ ಎಲ್ಲಿ ಜಾಸ್ತಿ ಆಗಿದೆ ಅಂತ. ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ಡಾಟ್ಸ್ನ ಸ್ಟಿಚ್ ಮಾಡೋಣ. ಡಾಟ್ನ ಸ್ಟಿಚ್ ಮಾಡಬೇಕಾದ್ರೆ ಡಾಟ್ ಮಾರ್ಕಿಂಗ್ ಮಾಡ್ಕೊಳ್ಳಿ. 1/2 ಇಂಚು, ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ರೆಡಿ ಆಯಿತು ಅಂತ. ಇದಕ್ಕೆ ನಾನು ಫ್ರಂಟ್ ಪಾರ್ಟ್ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅನ್ನೋದು ತಿಳ್ಕೊಬೇಕು ಅಂದ್ಕೊಳ್ಳೋದಾದರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇದು ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಇದಕ್ಕೆ ನಾನು ಫ್ರಂಟ್ ಪಾರ್ಟು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಪ್ರಿನ್ಸಸ್ ಕಟ್ ಬ್ಲೌಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸು ಯಾರಿಗೆಲ್ಲ ಡೌಟ್ ಇದೆಯೋ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸುಮಾರಷ್ಟು ಕಟ್ಟಿಂಗ್ ವೀಡಿಯೋಸು, ಸ್ಟಿಚಿಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇದೆಯೋ, ಇಲ್ಲ ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ ಬ್ಲೌಸಸ್ ಕಟ್ ಮಾಡ್ಕೊಳ್ಳೋ, ಸ್ಟಿಚ್ ಮಾಡ್ಕೊಳ್ಳೋ ಆಸೆ ಇದ್ದರೆ ಖಂಡಿತ ನಮ್ಮ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ. ಸುಮಾರಷ್ಟು ಬ್ಲೌಸ್ ಸ್ಟಿಚಿಂಗ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಕಲ್ತ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ರೀತಿ ನೀಟಾಗಿ ಪ್ರಿನ್ಸಸ್ ಕಟ್ ಪಾರ್ಟ್ 2 ಪೀಸನ್ನು ನೀಟಾಗಿ ಲೈನಿಂಗ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಅರ್ಥ ಆಯ್ತಲ್ಲ. ಈ ರೀತಿ ನೀಟಾಗಿ ಎಲ್ಲೂ ರಿಂಕಲ್ ಬರಬಾರ್ದು, ಆ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. 2 ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟು ನೋಡಿ, ಪ್ರಿನ್ಸಸ್ ಕಟ್ದು ಬ್ಲೌಸ್ದು ಫ್ರಂಟ್ ಪಾರ್ಟ್, ನೆಕ್ ಪಾರ್ಟಲ್ಲಿ ನಾನು ಒಂದು 1/4 ಇಂಚ್ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಯಾಕಂದರೆ ನಮಗೆ ನೆಕ್ ಪಾರ್ಟು ಲೂಸ್ ಬರಬಾರ್ದು ಅಂದರೆ ಒಂದು 1/4 ಇಂಚಷ್ಟು ನಾನು ಕ್ಲಾತ್ನ ಡೀಪ್ ಹತ್ರ ರಿಮೂವ್ ಮಾಡ್ತೀನಿ ಫ್ರಂಟಲ್ಲಿ. ಈ ರೀತಿ ಮಾಡೋದ್ರಿಂದ ನಿಮಗೆ ನೆಕ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ ಫಿನಿಶಿಂಗು ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ, ಇದಕ್ಕೂ ನಾನು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನೇನು ಈ ಒಂದು ಥ್ರೆಡ್ನ ಪೈಪಿಂಗ್ನ ಈ ಸಿಲ್ವರ್ ಕಲರ್ ಕ್ಲಾತ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದನ್ನು ನೀಟಾಗಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಈ ಥರ ಎದುರು ಬದ್ರು ಬರೋ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಡೌಟ್ ಇರಲ್ಲ ನಿಮಗೆ, ಮತ್ತು ಒಂದೇ ಕಡೆ ಬರೋ ಚಾನ್ಸಸ್ಸು ಇರಲ್ಲ. ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಇದು ಕಟ್ ಮಾಡ್ಕೊಳ್ತೀನಿ. ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ ಸೀದಾ ಹಾಕ್ಕೊಳ್ಳಿ. ಈ ರೀತಿ ಇದನ್ನ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡು ಈಗಾಗಲೇ ಏನು ಸ್ಟಿಚ್ ಮಾಡಿದಿರೋ ಪೈಪಿಂಗ್ ಪಕ್ಕ
ಅದ್ರ ಮೇಲೇ ಮತ್ತೊಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ನನ್ನ ವೀಡಿಯೋಸ್ ನೋಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು ಅಂತ ಆಶಿಸ್ತೀನಿ. ಈ ರೀತಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ನೀಟಾಗಿ ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಈ ರೀತಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಾನು ಹೇಳ್ದಲ್ಲ ಪೈಪಿಂಗ್ ನೀಟಾಗಿ ಕಾಣಿಸುತ್ತೆ. ನೀವು ಈ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂದರೆ ಪೈಪಿಂಗ್ ಅಷ್ಟು ನೀಟಾಗಿ ಎದ್ದು ಕಾಣಲ್ಲ. ಸೊ ಹಾಗಾಗಿ ಈ ಸ್ಟಿಚ್ನ ಹಾಕ್ಕೋಬೇಕು. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಸೇಮ್ ಅದೇ ರೀತಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮ್ಗೆ ಮುಂಚಿತವಾಗೇ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಿಚಿಂಗ್ ಕಲಿತಾ ಇರೋರಿಗೆ ಇಲ್ಲ ಸ್ಟಿಚಿಂಗ್ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋನ ಸೆಂಡ್ ಮಾಡಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ ಮತ್ತೆ. ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಅದೇನು ತೋರಿಸಿಲ್ಲ. ಈಗ ಸ್ಲೀವ್ಸ್ನ ನೋಡಿ, ಸ್ಲೀವ್ಸ್ಗೆ ಯಾವ ರೀತಿ ನಾವು ಈ ರೀತಿ ಮುಂದೆ ನಮಗೆ ಸ್ಲೀವ್ ಹ್ಯಾಂಡ್ಸ್ ಹತ್ರ ಲೂಸ್ ಬರೋ ಹತ್ರ ಈ ಥರ ಕಟ್ ವರ್ಕ್ ಬಂದಾಗ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ನು ಅನ್ನೋದನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರಂಟಲ್ಲಿ ಇದು ಕಟ್ ವರ್ಕ್ಸ್ ಬಂದಿದೆ ನೋಡಿ ಬಾರ್ಡ್ರ್ ಥರ. ಸೊ ಇದಕ್ಕೆ ಯಾವ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಅಂತ ಫ್ರಂಟಿಗೆ ನೋಡಿ ಮಾರ್ಕ್ ಮಾಡಿದೆ. ಈಗ ನಾನು ಮಾರ್ಕ್ ಮಾಡಿ ಎರಡು ಒಂದೇ ಕಡೆ ಬರೋ ಥರ ಇರಬೇಕು ನೋಡಿ. ಕಟ್ ವರ್ಕ್ ಇದೆಯಲ್ಲ ಇಲ್ಲಿ ನಾವು ಉಲ್ಟಾ ಮಾಡ್ಕೊಳಕ್ಕಾಗಲ್ಲ. ನಾರ್ಮಲಾಗಿ ಎಲ್ಲ ಬ್ಲೌಸ್ಗಳಿಗೂ 1/2 ಇಂಚ್ ಮಾರ್ಜಿನ್ ಸ್ಟಿಚ್ ಹಾಕ್ಬಿಟ್ಟು ಉಲ್ಟಾ ಮಾಡ್ಕೋತೀವಲ್ಲ ಆ ರೀತಿ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಫಸ್ಟೇ ನಾವು 1/2 ಇಂಚು ಮಾರ್ಜಿನ್ಗೆ ಫೋಲ್ಡ್ ಮಾಡ್ಕೊಳ್ಳೋಣ ಕ್ಲಾತ್ನ. ನೀವು ಇದು ಗಮನಿಸ್ಕೊಳ್ಳಿ, ಈ ಫೋಲ್ಡ್ ಮಾಡ್ಕೊಳ್ಳೋದು ಬ್ಯಾಕ್ದು ಪಕ್ಕ ಇದ್ದರೆ ಬ್ಯಾಕ್ ಪಕ್ಕನೇ ಬರಬೇಕು, ಫ್ರಂಟ್ದಿದ್ದರೆ ಈ ಕಡೆಗೆ ಫ್ರಂಟ್ದೇ ಬರಬೇಕು. ಅದೊಂದು ಸಲ ಚೆಕ್ ಮಾಡ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇದು ಜಾಸ್ತಿ ಕನ್ಫ್ಯೂಸ್ ಆಗೋದು ಸ್ಲೀವ್ಸಲ್ಲೇ. ಸೊ ಒಂಚೂರು ಗಮನ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1/2 ಇಂಚ್ ಫೋಲ್ಡ್ ಮಾಡಿರೋದು ಒಳಗಡೆ ಹೋಗಲಿ ಈ ರೀತಿ ಹೋಗೋ ಥರ ನೀವು ಇಟ್ಕೊಂಡು ಅದನ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ಕಟ್ ವರ್ಕ್ ಏನು ಬಂದಿದೆಯೋ ಆ ಕಟ್ ವರ್ಕ್ಗಿಂತ ಮೇಲಕ್ಕೆ ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಕಟ್ ವರ್ಕ್ಸ್ ಹತ್ರ ಲೈನಿಂಗ್ ಕಾಣೋ ಚಾನ್ಸಸ್ ಇರುತ್ತೆ, ಗ್ಯಾಪ್ ಇರುತ್ತಲ್ಲ. ಸೊ ಹಾಗಾಗಿ ಆ ಕಟ್ ವರ್ಕ್ಗಿಂತ ಸ್ವಲ್ಪ ಮೇಲಕ್ಕೇ ನಾವು ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ವರ್ಕ್ಗಿಂತ ಸ್ವಲ್ಪ ಮೇಲಕ್ಕೆ ಇಟ್ಕೊಂಡು ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಪೀಸ್ನ. ಮತ್ತು ಎಕ್ಸ್ಟ್ರಾ ಪೀಸ್ ನಮಗೆ ಸಾಲದೆ ಬಂದಿದೆ ನೋಡಿ ಮೇನ್ ಫ್ಯಾಬ್ರಿಕ್ಕು. ಸ್ಟಿಚಿಂಗ್ ಎಲ್ಲ ಆಗೋದ್ಮೇಲೆ ಲಾಸ್ಟಲ್ಲಿ ನಾನು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ ಸ್ಲೀವ್ಸ್ಗೆ. ಇನ್ನೊಂದು ಸೇಮ್ ಅದೇ ರೀತಿ ಈ ರೀತಿ ಲೈನಿಂಗ್ ಫೋಲ್ಡ್ ಮಾಡ್ಕೊಂಡು ಒಳಗಡೆ ಹೋಗೋ ಥರ ಈ ರೀತಿ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಈ ರೀತಿ. ಇಷ್ಟಾದಮೇಲೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಕ್ಲಾತ್ ಏನಕ್ಕಪ್ಪ ಕಟ್ ಮಾಡ್ತಾ ಇದ್ದೀನಿ, ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಫ್ರಂಟ್ ಪಾರ್ಟ್ ಎಲ್ಲ ತೋರಿಸಿಲ್ಲ ಎಕ್ಸ್ಟ್ರಾ ಕಟ್ ಮಾಡೋದು. ಇದನ್ನು ಯಾಕೆ ತೋರಿಸ್ತಾ ಇದ್ದೀರಾ ಅಂದರೆ ಇಲ್ಲಿ ನಮಗೆ ಪೀಸ್ ಎಲ್ಲೆಲ್ಲಿ ಕಟ್ಟಬೇಕು, ಎಷ್ಟು ಕಟ್ಟಬೇಕು ಅನ್ನೋದು ಗೊತ್ತಾಗಬೇಕಂದ್ರೆ ಫಸ್ಟ್ ನಾವು ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾಸ್ನೆಲ್ಲ ಕಟ್ ಮಾಡಿದ್ದಾದಮೇಲೆ ಈ ರೀತಿ
ಕ್ಲಾತ್ನ ಇಟ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನಾನೇನು ವೀಡಿಯೋದಲ್ಲಿ ತೋರಿಸ್ತಿದ್ದೀನೋ ಆ ರೀತಿ. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ಕಡೆಯೂ ಸೇಮ್ ಅದೇ ರೀತಿ ಆಗಿದೆ ನೋಡಿ. ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಕ್ಲಾತ್ನ ಸ್ಟಿಚ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಕ್ಲಾತ್ ನಾವು ಸ್ಟಿಚ್ ಮಾಡ್ಕೊಂಡಿರೋದೆಲ್ಲ ನಾವು ಮಾರ್ಜಿನ್ ಏನು ತೊಗೊಂಡಿರ್ತೀವಿ, ಎಕ್ಸ್ಟ್ರಾ ಕ್ಲಾತ್ ತೊಗೊಂಡಿರ್ತೀವಲ್ಲ ಅದ್ರ ಒಳಗಡೆಗೆ ಹೋಗುತ್ತೆ. ಇದೇನು ನಮ್ಗೆ ಅಸಹ್ಯವಾಗೂ ಕಾಣಲ್ಲ. ನೀಟಾಗಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ, ಇಲ್ಲಾಂದರೆ ಹಾಗೇನೂ ಸ್ಟಿಚ್ ಮಾಡ್ಕೊಬೋದು ನೀವು, ತೊಂದರೆ ಇಲ್ಲ. ಎಕ್ಸ್ಟ್ರಾ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸ್ಲೀವ್ ಪಾರ್ಟ್ ಅಂತ. ಇದು ಅಷ್ಟೇ ಸೇಮ್ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ ಎರಡೂ ಅದೇ ರೀತಿ ಮಾಡ್ಕೊಂಡ್ವಿ. ಪೀಸ್ ಅಟ್ಯಾಚ್ ಮಾಡಿ ಸ್ಲೀವ್ಸು ರೆಡಿ ಆಗೋಯ್ತು. ಈಗ ಪ್ರಿನ್ಸಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ಜಾಗರೂಕತೆಯಿಂದ ನೋಡಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ, ಬಟ್ಟೆನ ಯಾವ ರೀತಿ ನಾನು ಇಟ್ಟು ಸ್ಟಿಚ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಬಟ್ಟೆನ ಯಾವುದೇ ಪಾರ್ಟ್ ಆಗಿರ್ಬೋದು, ನೆಕ್ ಪಾರ್ಟ್ ಆಗಿರ್ಬೋದು, ಇಲ್ಲ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರ್ಬೋದು, ಯಾವುದನ್ನು ಸಹ ನೀವು ಎಳಿದೇ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಬಟ್ಟೆನ ಸ್ವಲ್ಪ ಎಳ್ಕೊಂಡು ಸ್ಟಿಚ್ ಹಾಕಿದ್ದೆ ಆದರೆ ನಿಮಗೆ ರಿಂಕಲ್ ಬಂದ್ಬಿಡುತ್ತೆ. ಬಟ್ಟೆನ ಫ್ರೀಯಾಗಿ ಬಿಟ್ಟು ಸ್ಲೀವ್ದಾಗಿರ್ಬೋದು, ನೆಕ್ದಾಗಿರ್ಬೋದು, ಬಟ್ಟೆನ ಫ್ರೀಯಾಗಿ ಬಿಟ್ಟೆ ನೀವು ಸ್ಟಿಚ್ನ ಮಾಡ್ಕೋಬೇಕು. ಟೈಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರೋಲ್ಲ. ಸೊ ಅದನ್ನೊಂಚೂರು ಗಮನ ಇಟ್ಕೊಳ್ಳಿ. ಇದು ಸ್ವಲ್ಪ ಸ್ಲೋ ಆದರೂ ನಿಧಾನ ಆದರೂ ಸ್ಟಿಚ್ ಮಾಡೋದು ಪರ್ಫೆಕ್ಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೀವು ಫ್ರಂಟಲ್ಲಿ ಆರ್ಮೋಲ್ ಶೇಪ್ ತೆಗೆದಿಲ್ಲ ಅನ್ನೋದಾದರೆ ಈ ಪ್ರಿನ್ಸಸ್ ಕಟ್ ಪಾರ್ಟಲ್ಲಿ ನೀವು ಸ್ಟಿಚ್ಚಿಂಗ್ ಆಗೋದ್ಮೇಲೆ ಅಂತಂದರೆ ಈ ಥರ ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದ್ದಾದ್ಮೇಲೂ ನೀವು ಶೇಪ್ನ ತಗೋಬೋದು. ಸೊ ನಾನು ಒಂದಷ್ಟು ಕೆಲವು ಬ್ಲೌಸ್ಗಳಿಗೆ ಪ್ರಿನ್ಸಸ್ ಕಟ್ ಅಟ್ಯಾಚ್ ಆದಮೇಲೆ ನಾನು ಫ್ರಂಟ್ ಶೇಪ್ ಅನ್ನೋದು ತೆಗೆದಿದ್ದೀನಿ. ನೋಡಿ ಈ ರೀತಿ ರೆಡಿ ಆಯಿತು. ಈಗ ನಾನು ಇಲ್ಲೂ ಒಂದು ಡಾಟ್ನ ಹಿಡಿಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೀಟಾಗಿ ಈ ಕಡೆನೂ ಒಂದು ಡಾಟ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ ಆಗೋಯ್ತು ನಮಗೆ ಒಂದು ಡಾಟ್ ಹಿಡ್ದಿದ್ದು. ಈಗ ಇದಕ್ಕೆ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಸೊ ಅದಕ್ಕೆ ತಗೊಳ್ತಾ ಇದ್ದೀನಿ. ಉಕ್ಸ್ ಪಟ್ಟಿಗೆ 2 ಇಂಚಷ್ಟು ವಿಡ್ತು, ಫೋಲ್ಡ್ ಮಾಡಿದ್ರೆ 1 ಇಂಚ್ ಬರುತ್ತೆ, ಸಾಕು ಅಷ್ಟೇ. 1 ಇಂಚಿನ ಉಕ್ಸ್ ಪಟ್ಟಿಗೆ ಸ್ಟಿಚ್ನ ಮಾಡ್ಕೊಳ್ತೀನಿ ನೋಡಿ. ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಉಕ್ಸ್ ಪಟ್ಟಿಗೆ ಬಟ್ಟೆ ಕೊಡ್ತಾ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಅದನ್ನ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳಿ, ನೆಕ್ಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ನೀವು ರೆಡಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಬಾಟಮಲ್ಲಿ ನೀವೇನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನಲ್ಲಿ ಸೊಂಟದ ಪೀಸ್ ಕಟ್ತೀನಿ. ಇಲ್ಲಿ ನೀವು ಆರ್ಮೋಲ್ ಹತ್ರ ನೆಕ್ ಮೇಲೆ ನೆಕ್ ಮೇಲೆ ನೀವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದಕ್ಕೆ ಸೇಮ್ ಅದೇ ರೀತಿ ಒಂದು ಉಕ್ಕು ಪಟ್ಟಿ ಆಯ್ತಲ್ಲ, ಕಾಜಾ ಪಟ್ಟಿನ ಸ್ಟಿಚ್ ಮಾಡೋಣ ನೋಡಿ. ನೋಡಿ ಈ ರೀತಿ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದು ಅಷ್ಟೇ ಮೇಲೆ ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕ್ಲಾತು ಬಿಟ್ಟಿರಬೇಕಾಗತ್ತೆ, ಯಾಕಂದರೆ ನಾನು ಈಗಾಗಲೇ ಪೈಪಿಂಗ್ ಕೊಟ್ಟು ನೆಕ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಲ್ಲ, ಸೊ ಹಾಗಾಗಿ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಕಾಜಾ ಪಟ್ಟಿ ರೆಡಿ ಆಯಿತು.
ಈಗ ನಾನು ಫ್ರಂಟ್ ಪಾರ್ಟ್ಗೆ ಫ್ರಂಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಸೊ ಅದಕ್ಕೆ ಪೀಸ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ 1.5 ಇಲ್ಲ 1/4 ಇಂಚಸ್ ವಿಡ್ತಷ್ಟು ಕ್ಲಾತ್ ತಗೊಂಡು ಈ ರೀತಿ ಒಂದಕ್ಕೊಂದು ಸೇರಿಸ್ಕೊಳ್ಳಿ. ಉದ್ದ ಇಲ್ಲ ಅನ್ನೋದಾದರೆ 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. 1/2 ಇಂಚ್ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ನ ಪೂರ್ತಿಯಾಗಿ ಹಾಕ್ಕೋಬೇಕಾಗತ್ತೆ. ನೋಡಿದ್ರ ಈಗ ಎಕ್ಸ್ಟ್ರಾ ಕ್ಲಾತು ಅನಿಸಿದ್ದಾದರೆ ಅದನ್ನ ರಿಮೂವ್ ಮಾಡಿ. ಈಗ ನಾನು ಇದಕ್ಕೆ ಪಟ್ಟಿನ ಅಟ್ಯಾಚ್ ಮಾಡ್ತೀನಿ ನೋಡಿ. ವೇಸ್ಟ್ ಪಟ್ಟಿ ನೀಟಾಗಿ 1/2 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ 1/2 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಲೈನಿಂಗ್ನ ಓಪನ್ ಮಾಡಿ ಕಿನಾರೆ ಸ್ಟಿಚ್ ಒಂದು ಹಾಕ್ಕೊಳ್ಳೋದ್ರ ಮೇಲೆ ಈಗ ಅದನ್ನ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕು. ಇಲ್ಲೂ ಸ್ಟಿಚ್ಚಾಗಿ ಕ್ಲೋಸ್ ಮಾಡ್ಕೊತೀನಿ ನಾನು. ನೋಡಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಫ್ರಂಟ್ ಪಾರ್ಟು ಬಂದಿದೆ ಅಂತ. ಇದು ಫ್ರಂಟ್ ಪಾರ್ಟು ರೆಡಿ ಆಗೋಯ್ತು. ಈಗ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡೋಣ. ನೋಡಿ ಶೋಲ್ಡರು ಎದುರು ಬದ್ರು ಬರೋ ಥರ ಈ ಥರ ಹಾಕ್ಕೊಳ್ಳಿ. ಶೋಲ್ಡ್ರನ್ನ ಅಟ್ಯಾಚ್ ಮಾಡಿ. ಶೋಲ್ಡ್ರನ್ನ ಅಟ್ಯಾಚ್ ಮಾಡಬೇಕಾದ್ರೆ ಅಷ್ಟೇ ಎರಡೂ ಒಂದೇ ಲೆವೆಲ್ಗೆ ಬಂದಿರಬೇಕು. ಆ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಫಿನಿಶಿಂಗು ಚೆನ್ನಾಗಿರುತ್ತೆ. ಒಂದು ಹಿಂದಕ್ಕೆ ಒಂದು ಮುಂದಕ್ಕೆ ಹೋದರೆ ಚೆನ್ನಾಗಿರಲ್ಲ ಕ್ಲಾತು, ಬ್ಲೌಸ್ ನೋಡೋಕ್ಕೆ. ಸೊ ಹಾಗಾಗಿ ಲೆವೆಲ್ಲಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಶೋಲ್ಡ್ರ್ ಅಟ್ಯಾಚ್ ಆಯಿತು. ಎರಡೂ ಕಡೆನೂ ಶೋಲ್ಡ್ರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಈ ಒಂದು ನೆಕ್ ಶೇಪ್ ಅನ್ನೋದು. ಈಗ ನಾನು ಇದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ತುಂಬಾ ಈಸಿಯಾಗಿ ಸ್ಲೀವ್ನ ಅಟ್ಯಾಚ್ ಮಾಡ್ಬೋದು. ಕರೆಕ್ಟಾಗಿ ಶೋಲ್ಡ್ರ್ ಹತ್ರ ನಾವು ಕಟ್ ಮಾಡ್ಕಿದ್ದೀವಲ್ಲ ಆ ಶೋಲ್ಡ್ರ್ ಹತ್ರದಿಂದ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ ಕರೆಕ್ಟಾಗಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಕರೆಕ್ಟಾಗಿ ಬಂತು. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ 1/2 ಇಂಚ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಈಗ ಇನ್ನೊಂದು ಕಡೆನೂ ಅದೇ ರೀತಿ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೀವು ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ನೀಟಾಗಿ ಒಂದು ಸಲ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ನು ಈ ರೀತಿ ಇಟ್ಕೊಂಡು ಮಿಡ್ಲಿಗೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತಾ ಅಂತ. ಸೊ ಇಲ್ಲೂ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ 1/2 ಇಂಚಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಡಬಲ್ ಸ್ಟಿಚ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊತೀನಿ. ನೀವು ಓವರ್ಲಾಕ್ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಸೊ ಇದನ್ನ ಪೂರ್ತಿ ನೋಡಿ ಓವರ್ಲಾಕ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ಸೈಡ್ ಫಿಟ್ಟಿಂಗು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೈಡ್ ಫಿಟ್ಟಿಂಗ್ಗೆ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಸ್ಲೀವ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡೆ. ಸೊ ಅಲ್ಲಿಗೆ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಸ್ಲೀವ್ ಮೆಜರ್ಮೆಂಟ್ ಎಷ್ಟು, ಆರ್ಮೋಲ್ ಮೆಜರ್ಮೆಂಟ್ ಎಷ್ಟು ಅಂತ ನೀವು ಚೆಕ್ ಮಾಡಿ ಮಾರ್ಕ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಅನ್ನೋದು ಡ್ರಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು
ಫಸ್ಟೇ ಮಾರ್ಕ್ ಮಾಡಿ ಸ್ಕೇಲಿಂದ ಡ್ರಾ ಮಾಡ್ಕೊಂಡಿರಿ, ಆದರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಒಂದು ಸೈಡ್ಸ್ ಅಟ್ಯಾಚ್ ಅನ್ನೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಸೇಮ್ ಅದೇ ರೀತಿಯೇ ನೋಡಿ, ಈ ಕಡೆನೂ ನೀಟಾಗಿ ಫಿಟ್ಟಿಂಗ್ ಬರೋ ಥರ ಸ್ಟಿಚ್ನ ಹಾಕ್ಕೊಂಡೆ. ನೋಡಿ ನೀಟಾಗಿ ಅಟ್ಯಾಚ್ ಆಗೋಯ್ತು. ಸ್ಲೀವ್ಸ್ ಕೂಡ ಔಟ್ಫಿಟ್ ಬ್ಲೌಸ್ ಈ ರೀತಿ ಕಾಣಿಸ್ತಿದೆ. ನಿಮಗೆ ನಾನು ಇದಕ್ಕೆ ಡೋರಿ ಎಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಇದಕ್ಕೆ ನಾನು ಡೋರಿ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಡೋರಿ ಎಲ್ಲ ಕೊಟ್ಟಾಗಿದೆ, ಓವರ್ಲಾಕ್ ಎಲ್ಲ ಮಾಡ್ಕೊಂಡೇ ಆಗಿದೆ. ಫೈನಲಿ ಬ್ಲೌಸ್ ನಿಮಗೆ ಈ ರೀತಿ ಲುಕ್ ಕಾಣಿಸುತ್ತೆ. ಈ ಒಂದು ಬ್ಲೌಸ್ ಡಿಸೈನ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.